ಚೀತು ಸಂಘದ ಹುಡುಗರಿಗೆಲ್ಲ ಭಯಪಡಿಸ್ತಾ ನಾನು ಪಾತ್ರ ಮಾಡಿದ್ದೆ, ಅಧ್ಯಕ್ಷ. ಸೂಪರ್ ಹಿಟ್ ಆಯ್ತು. ಇದರಲ್ಲಿ ಅದೇ ಪಾತ್ರನ ಚಿಕ್ಕಣ್ಣವ್ರ ಜೊತೆ ಮಾಡಿದ್ದೀನಿ. ಡೆಫಿನೆಟ್ ಆಗಿ ಸೂಪರ್ ಹಿಟ್ ಆಗೋದು ಮುಖ್ಯವಾಗಿದೆ. ಈ ಚಿತ್ರದ ಡೈರೆಕ್ಟರ್ ಅನಿಲ್ ಅವರೆಲ್ಲರಿಗೂ ನಡ್ಕೊಳ್ತಿದ್ದ ರೀತಿ, ಅವರ ಕಾರ್ಯವೈಖರಿ, ಚಿಕ್ಕಣ್ಣ ನಾಯಕನಾಗಿರೋ ಕಮರ್ಷಿಯಲ್ ಚಿತ್ರ, ಅವರಲ್ಲಿರೋ ಸಭ್ಯತೆ, ಅವರಿಗೆ ಏನು ನಾನು ಡ್ಯಾನ್ಸ್ ಬರಲ್ಲ ಅನ್ಕೊಂಡ್ರು ರಾತ್ರಿ ಎಲ್ಲ ಕುಡಿದು ಪ್ರಾಕ್ಟೀಸ್ ಮಾಡಿ ಅಷ್ಟೋ ಇಷ್ಟೋ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ದೃಢ ನಂಬಿಕೆಯಿಂದ ನಾಯಕ ನಟನಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೂ ರವಿಶಂಕರ್ ಅವರು ಮತ್ತೆ ಅದೇ ಕತ್ತಿನಿಂದ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಾನು ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಳ್ಳೋದು, ನಮ್ಮ ಸಹಕಾರ ನಾನು ಚಿತ್ರರಂಗ ಬಂದಾಗಿಂದಲೂ ಚಿತ್ರರಂಗದವರ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಇದ್ದೇ ಇದೆ. ಈ ಸಿನಿಮಾದ ಮೇಲೆ ನಿಮ್ದು ಇದ್ದೇ ಇರುತ್ತೆ ಅನ್ನೋ ನನ್ನ ಅಚಲ ನಂಬಿಕೆ ನನಗಿದೆ. ಹಾಗೆ ಈ ಚಿತ್ರ ಯಶಸ್ವಿ ಆಗಬೇಕು. ಯಾಕಂದ್ರೆ ಉಮಾಪತಿಯವರು ಒಬ್ಬ ಒಳ್ಳೆ ನಿರ್ಮಾಪಕರು ಹಾಗೂ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥವರು. ಒಂದು ಚಿತ್ರ ಯಶಸ್ವಿ ಆದರೆ ತಂತ್ರಜ್ಞರಿಗೆ ಹೆಸರು ಬರುತ್ತೆ, ಕಲಾವಿದರಿಗೆ ಹೆಸರು ಬರುತ್ತೆ, ಅವರು ಮುಂದುವರಿತಾರೆ. ಆದರೆ ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು. ಈ ಚಿತ್ರ ಯಶಸ್ವಿಯಾಗಿ ಅವರು ಜೇಬ್ ತುಂಬಿ, ಬ್ರೀಫ್ ಕೇಸ್ ತುಂಬಿ, ಸೂಟ್ ಕೇಸ್ ತುಂಬುವಷ್ಟು ಹಣ ಅವ್ರಿಗೆ ಬರಲಿ ಅಂತ ನಿರ್ಮಾಪಕರಿದ್ದಾಗ ನಮ್ಮ ಚಿತ್ರರಂಗ ಮುಂದುವರಿಯುವುದು, ಚಿತ್ರರಂಗದ ಹಲವಾರು ಜನ, ಹಲವಾರು ಸಂಸಾರಗಳು ಸಂತೋಷದಿಂದ ಬದುಕುವುದು, ಆ ಚಿತ್ರಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.